ನಮಸ್ಕಾರ. ನಾನು ಡಾಕ್ಟರ್ ಪ್ರಹ್ಲಾದ್ ರಾವ್, ಮೈಸೂರು. ಇಂದು ನಾನು ಟ್ರಿಗರ್ ಫಿಂಗರ್ ಅಥವಾ ಟ್ರಿಗರ್ ಥಂಬ್ ಈ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಕೈನಲ್ಲಿ ಫ್ಲೆಕ್ಸಾರ್ ಟೆಂಡಾನ್ ಅಂತ ಇರುತ್ತೆ. ಆ ಟೆಂಡಾನ್ ಔಟರ್ ಶೀತ್ ಇರುತ್ತೆ, ಅದು ಗ್ಲೈಡ್ ಆಗ್ತಾ ಇರುತ್ತೆ ಒಳಗಡೆ. 4 ಕಡೆ ಪುಲ್ಲಿ ಥರ ಇರುತ್ತೆ. ನಾನು ನಂತರ ಚಿತ್ರದಲ್ಲಿ ತೋರಿಸ್ತೀನಿ. ಯಾವಾಗ ಈ ಟೆಂಡಾನ್ ಒಂಥರ ಫ್ರಿಕ್ಷನ್ ಆಗಿ ತಿಕ್ಕಾಗುತ್ತೆ, ಆವಾಗ ಅದರಲ್ಲಿ ಸಿಕ್ಕಾಕೊಳ್ಳುತ್ತೆ. ಇದಕ್ಕೆ ಅನೇಕ ಕಾರಣಗಳಿದೆ. ಒಂದು ಡಯಾಬಿಟಿಸಿಂದ ಬರ್ಬೋದು, ಸಾರ್ಕಾಯ್ಡೋಸಿಸ್, ರುಮಟಾಯ್ಡ್ ಆರ್ಥರೈಟಿಸ್, ಗೌಟ್ ಅಂದರೆ ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿಯಾಗಿ ಕೂಡ ಈ ಟೆಂಡಾನ್ ತಿಕ್ಕನಿಂಗ್ ಆಗಿ ಟ್ರಿಗರ್ ಫಿಂಗರ್ ಆಗೋ ಸಾಧ್ಯತೆ ಇರುತ್ತೆ. ಈ ಬೆರಳು ನೋಡಿ ಮಡುತ್ತಾ ಇದ್ದಾರೆ, ಬಿಡುವಾಗ ಬೆರಳು ಮಧ್ಯದ ಮತ್ತು ರಿಂಗ್ ಫಿಂಗರ್ ಎರಡು ಸ್ವಲ್ಪ ಹಿಡ್ಕೊಂಡಂಗೆ ಆಗುತ್ತೆ ನೋಡಿ. ನೋಡಿ ಟಕ್ ಟಕ್ ಅಂತ ಬಿಡ್ಕೊಳ್ಳುತ್ತೆ. ಇದಕ್ಕೆ ಟ್ರಿಗರ್ ಫಿಂಗರ್ ಅಂತ ಹೇಳ್ತೀವಿ. ಬೆರಳಿನ ಬುಡಭಾಗದಲ್ಲಿ ಟೆಂಡಾನ್ ದಪ್ಪ ಆಗಿ ಮೇಲ್ಗಡೆ ಪುಲ್ಲಿ ಥರ ಇರುತ್ತೆ. ಅದು ಗ್ಲೈಡ್ ಆಗುವಾಗ ನೋವಾಗುತ್ತೆ ಅಥವಾ ಟಕ್ ಅಂತ ಸಿಕ್ಕಾಕೊಳ್ಳುತ್ತೆ. ಇದನ್ನು ನಾವು ನಿಧಾನಕ್ಕೆ ಬಿಡಿಸ್ಕೋಬೋದು ಕೈಯಿಂದನೇ. ಸಾಧಾರಣ ರಾತ್ರಿ ಮಲಗುವಾಗ ನಿಧಾನಕ್ಕೆ ಕೈ ಬೆರಳು ಮಡ್ಕೊಂಬಿಟ್ಟು ಬೆಳಗ್ಗೆ ಹೋಗುವಾಗ ಈ ಥರ ಲಾಕ್ ಆಗಿಬಿಡುತ್ತೆ, ಬಿಡಿಸೋದು ಕಷ್ಟ ಆಗುತ್ತೆ. ಇದಕ್ಕೆ ಕಾರಣ ಇಲ್ಲಿ ನೋಡಿ, ಈ ಟೆಂಡಾನ್ ಸ್ವಲ್ಪ ಊದ್ಕೊಂಡಿದೆ ನೋಡಿ, ಸ್ವೋಲನ್ ಟೆಂಡಾನ್ ಅಂತಿದೆಯಲ್ಲ, ಮೇಲ್ಗಡೆ ಬಿಳಿ ಕಾಣಿಸೋದು ಅದು ಪುಲ್ಲಿ ಥರ ಇರುತ್ತೆ. ಅದನ್ನು ನಾವು ಮಡಚುವಾಗ ಒಳಗಡೆ ಹೋಗಿ ಸಿಕ್ಕಾಕೊಳ್ಳುತ್ತೆ. ಇನ್ನು ಇದರ ಬಗ್ಗೆ ಟ್ರೀಟ್ಮೆಂಟಿಗೆ ಬಂದರೆ, ಮೊದಲನೇದಾಗಿ ರೆಸ್ಟ್, ಗ್ರಿಪ್ ಆಗೋವಂಥ ಕೆಲಸಗಳನ್ನು ಮಾಡಬಾರ್ದು. ಎರಡನೇದು ಈ ಥರ ಸ್ಪ್ಲಿಂಟ್ ಹಾಕ್ಬೋದು. ರಾತ್ರಿ ಹೊತ್ತು ಹಾಕಿದಾಗ ಬೆಳಗ್ಗೆ ಅದನ್ನು ಮಡಚೋದನ್ನು ಅವಾಯ್ಡ್ ಮಾಡ್ಕೋಬೋದು. ಮೂರನೇದು ಸ್ಟ್ರೆಚಿಂಗ್ ಎಕ್ಸಸೈಸು, ಮತ್ತು ಟೆಂಡಾನ್ ಎಲ್ಲಿ ಗಟ್ಟಿಯಾಗಿರುತ್ತೆ ಅಲ್ಲಿ ಸ್ವಲ್ಪ ದಿನನಿತ್ಯ ಮಸಾಜ್ ಮಾಡ್ಕೋಬೇಕಾಗತ್ತೆ. ಇಷ್ಟರಲ್ಲೇ ಕಮ್ಮಿ ಆಗಿದರೆ ನೀವು ನಿಮ್ಮ ಮನೆ ಹತ್ತಿರ ಇರುವ ಆರ್ಥೋಪೆಡಿಕ್ ಸರ್ಜನ್ ಹತ್ರ ಹೋಗಬೇಕಾಗುತ್ತೆ. ಅವರೆಲ್ಲ ಪರೀಕ್ಷೆಗಳನ್ನು ಮಾಡಿ ಶುಗರೆಲ್ಲ ನಾರ್ಮಲ್ ಇದ್ದರೆ ಅಲ್ಲಿಗೇನೆ, ಅಂದರೆ ಟೆಂಡಾನ್ ಸುತ್ತಮುತ್ತ ಇರುವ ಶೀತಿಗೆ ಸ್ಟೀರಾಯ್ಡ್ ಇಂಜೆಕ್ಷನ್ ಕೊಡ್ತಾರೆ. ಇದು ಸಾಧಾರಣ ಒಂದೇ ಇಂಜೆಕ್ಷನಲ್ಲಿ ಕೆಲವರಿಗೆ ಕಮ್ಮಿ ಆಗುತ್ತೆ, ಕೆಲವರಿಗೆ 1 ಅಥವಾ 2 ಅಥವಾ 3 ಬೇಕಾಗಬಹುದು. ಇಷ್ಟಕ್ಕೂ ಕಮ್ಮಿ ಆಗಿದರೆ ನಿಮ್ಮ ಆರ್ಥೋಪೆಡಿಕ್ ಸರ್ಜನು ಒಂದು ಸಣ್ಣದಾಗಿ ಸರ್ಜರಿ ಮಾಡ್ತಾರೆ ಲೋಕಲ್ ಅನೆಸ್ಥೀಸಿಯಾದಲ್ಲಿ. ಅಲ್ಲಿ ಮೇಲ್ಗಡೆ ಇರೋ ಪುಲ್ಲಿನ ಕಟ್ ಮಾಡಿ ಟೆಂಡಾನನ್ನು ಫ್ರೀಯಾಗಿ ಗ್ಲೈಡ್ ಆಗಂಗೆ ಮಾಡ್ತಾರೆ. ಇಷ್ಟು ಹೇಳಿ ನಾನು ನನ್ನ ಇಂದಿನ ಮಾತುಕತೆಯನ್ನು ಮುಗಿಸ್ತೇನೆ. ನಮಸ್ಕಾರ.